ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಲಿಡೇ ಎಲ್ಲ ಮುಗೀತು, ವಾಪಸ್ ಮದುವೆ ಎಲ್ಲ ಮುಗೀತು. ಈಗ ಹೋಗೋದು ವಾಕಿಂಗಿಗೆ. ಸ್ವಲ್ಪ ರಿಸಲ್ಟ್ ಉಂಟು ನನಗೆ ವಾಕಿಂಗಿಗೆ ಹೋದ ನಂತರ. ಸೊ ಇದನ್ನು ಬಿಡಲಿಕ್ಕೆ ಬಾರ್ದು ಅಂತ ಹೇಳಿ ಕಂಟಿನ್ಯೂ ಮಾಡೋದು. ಬನ್ನಿ ನೋಡೋಣ ಇವತ್ತೇನೆಲ್ಲ ಆಗುತ್ತೆ ಅಂತ ಹೇಳಿ. ಎಕ್ಸಸೈಸ್ ಎಲ್ಲ ಮುಗಿಸಿ ಇವನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಈಗ ಹಸ್ಬೆಂಡ್ ಇವನಿಗೆ ಪ್ರೇಯರ್ ಮಾಡಿಸ್ತಾ ಇದ್ದಾರೆ. ಹಸ್ಬೆಂಡ್ ಜಾಸ್ತಿಯಾಗಿ ಈಗ ಪ್ರೇಯರ್ ಮಾಡಿಸೋದು, ಅವನು ನನ್ನ ಮಾತು ಕೇಳೋಲ್ಲ, ಸುಮ್ಮನೆ ಕೂರದೆ ಓಡಾಡ್ತಾ ಇರ್ತಾನೆ ಅಂತ ಹೇಳಿ ಅವರೇ ಈಗ ಮಾಡಿಸ್ತಾರೆ. ನೆಕ್ಸ್ಟ್ ಬಂದು ನಾನು ಅಲ್ಲಿಂದ ಬಂದೆ ಸಲೋನಿಗೆ. ಇವತ್ತು ನೀತನಿಗೆ ಬೋಟ್ಯಾಕ್ಸ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಉಂಟು. ಮೊನ್ನೆ ನಿಮಗೆ ಗೊತ್ತಿರುವ ಹಾಗೆ ವಿಡಿಯೋ ನೋಡಿದವರಿಗೆ ಅವಳು ಹೇರ್ ಗಿಡ್ಡ ಮಾಡಿದ್ಲು. ಅವಳಿಗೀಗ ಬೋಟ್ಯಾಕ್ಸ್ ಬೇಕಂತೆ. ನೀತನ ಹೇರ್ ವೇವಿ ಹೇರ್ ಒಳ್ಳೇದುಂಟು ಅವಳು ಚೆನ್ನಾಗಿ ಕೇರ್ ಮಾಡ್ಕೊಳ್ತಾಳೆ. ಹೇರ್ ಕಲರಿಂಗ್ ಇದ್ದರೂ ಕೂಡ ಅವಳದೇನು ಡ್ರೈ ಎಲ್ಲ ಏನಿಲ್ಲ, ಜಸ್ಟ್ ವೇವಿ ಉಂಟು. ಸೊ ಅವಳಿಗೆ ನಾನ್ ಫಂಕ್ಷನ್ ಟೈಮಲ್ಲಿಯೇ ಒಂದು ಸಲ ಮಾಡಿ ನೋಡಬೇಕಿತ್ತಂತೆ, ಹೇಗೆ ಬರ್ತದೆ ಹೇಗೆ ಕಾಣಿಸ್ತದೆ ಅಂತ ಹೇಳಿ. ಸೊ ಇಲ್ಲಿ ಈಗ ಬೋಟ್ಯಾಕ್ಸ್ ಟ್ರೀಟ್ಮೆಂಟ್ ನಡೀತಾ ಉಂಟು. ಇವತ್ತು ರಿಷಲ್ ಮತ್ತು ನಿರೋಷಾ ಬೋಟ್ಯಾಕ್ಸ್ ಮಾಡ್ತಾ ಇದ್ದಾರೆ. ನಿಮಗೆ ಕೂಡ ಯಾರಿಗಾದರೂ ಬೋಟ್ಯಾಕ್ಸ್ ಇಂಟ್ರೆಸ್ಟ್ ಇದ್ದವರು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬೋಟ್ಯಾಕ್ಸ್ ಟ್ರೀಟ್ಮೆಂಟಿಂದ ಆಲ್ಮೋಸ್ಟ್ ಎಲ್ಲರಿಗೂ, ಅಂದರೆ ನಾನು ಮಾಡಿದವರಿಗೆ, ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಬರುವ ಹೇರ್ ಏನುಂಟು ಅದು ಹೆಲ್ದಿ ಬರುತ್ತೆ. ಬಿಕಾಸ್ ಆಫ್ ಶ್ಯಾಂಪೂಸ್ಗಳನ್ನೆಲ್ಲ ಸಲ್ಫೇಟ್ ಫ್ರೀ ಮಾಸ್ಕ್ ಆ ಥರ ಎಲ್ಲ ಯೂಸ್ ಮಾಡೋದ್ರಿಂದ ಒಳ್ಳೆ ಹೇರ್ ಬರ್ತಾ ಉಂಟು ತುಂಬ ಜನರಿಗೆ. ಬೋಟ್ಯಾಕ್ಸ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಒಂದು ಕೈಂಡ್ ಆಫ್ ಲ್ಯಾಮಿನೇಷನ್ ಅಂತ, ನಾವು ಹೇರ್ ಸೇವ್ ಮಾಡೋದು. ಅದರಲ್ಲಿ ಹೇರ್ ಸ್ಟ್ರೇಟ್ ಆಗುತ್ತೆ, ಬಟ್ 80-70% ಅಂತ ಹೇಳ್ಬೋದು. 70% ಆಫ್ ಹೇರ್ ಸ್ಟ್ರೈಟ್ನಿಂಗ್ ಬರುತ್ತೆ, ಲೈಕ್ ಸ್ಮೂತ್ನಿಂಗ್ ಸ್ಟ್ರೈಟ್ನಿಂಗ್ ಹಾಗೆ ಪಿನ್ ಟು ಸ್ಟ್ರೇಟಲ್ಲಿ ಬರಲ್ಲ, ಈ ಥರ ಬರುತ್ತೆ. ನ್ಯಾಚುರಲ್ ಆಗಿ ಕಾಣಿಸ್ಲಿಕ್ಕೋಸ್ಕರ ಎಲ್ಲ ತುಂಬ ಒಳ್ಳೆಯದು. ಬಟ್ ಇದು ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಥರ ಅಲ್ಲ, ಸರ್ಟನ್ ಟೈಮ್ ತನಕನೇ ಬರೋದು. ಸೊ ಈ ಥರ ರಿಸಲ್ಟ್ ಲಾಸ್ಟ್ ಬಂದಿದೆ. ಇಂಟ್ರೆಸ್ಟ್ ಇದ್ದವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ನಾವು ಮನೆಗೆ ಬಂದ್ವಿ. ಇವತ್ತು ನೀತಾ ಬೋಟ್ಯಾಕ್ಸ್ ಮಾಡಿದ್ದ ಖುಷಿಯಲ್ಲಿ ನಮಗೆಲ್ಲರಿಗೂ ಕೂಡ ಗೋಬಿ ಮಂಚೂರಿ ತಗೊಂಡು ಬಂದಿದ್ಲು. ಈಗ ಎಲ್ಲರೂ ತಿಂತಾ ಇದ್ದಾರೆ. ಸರ್ಪ್ರೈಸ್ ಆಗಿ ತಗೊಂಡು ಬಂದದ್ದವಳು, ಎಲ್ಲರೂ ತಿಂತಾ ಇದ್ದಾರೆ. ಅವನಿಗೆ ಗೋಬಿ ಮಂಚೂರಿ ಅಂದರೆ ತುಂಬ ಇಷ್ಟ ಅಲ್ಲ ಮಗನಿಗೆ, ಹಾಗೆ ಅವನು ಯಾರ ಹತ್ರನೂ ಶೇರ್ ಮಾಡಲ್ಲ. ಇವತ್ತು ನೀತನಿಗೆ ಶೇರ್ ಮಾಡಿದ್ನಂತೆ, ಬಟ್ ನನಗೆ ವಿಡಿಯೋ ತೆಗೆಯುವ ಮೊದಲು ಒಂದು ತಿನ್ನಿಸಿ ಆಯಿತು. ಸೊ ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ವಿ, ಹಾಗೆ ಕೊಡಲ್ಲ ನೋಡಿ, ಇವತ್ತು ನೀತ ತಂದದ್ದಕ್ಕೆ ನೀತನಿಗೆ ಸಿಕ್ಕಿದೆ ಅಂತ ಹೇಳಿ. ನೆಕ್ಸ್ಟ್ ಇದು ಬಂದು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಮಾಡಿದ್ದು. ಅವನಿಗೆ ಸ್ಕೂಲಿಂದ ಲಾಸ್ಟ್ ಮೊಮೆಂಟ್ ಒಂದು ಮೆಸೇಜ್ ಬಂತು, 5 ಎಸಳಿದ್ದು ದಾಸವಾಳ ಮತ್ತು ನಿತ್ಯ ಪುಷ್ಪ ಮತ್ತು ಸದಾ ಪುಷ್ಪದ್ದು ಹೂ ಬೇಕಂತ ಹೇಳಿ. ನಾನು ಲಾಸ್ಟ್ ನೋಡಿದ್ದವನು ಆಲ್ರೆಡಿ ಹೊರಟು ಆಗಿದೆ ಮೇಲೆ ತನಕ. ನಾನು ಹಸ್ಬೆಂಡ್ ಬೇಗ ಬೇಗ ತೆಗ್ದದ್ದು, ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ. ನಮ್ಮ ಮನೆಯಲ್ಲಿ ದಾಸವಾಳಗಳು ಉಂಟು, ತುಂಬ ಅಂದರೆ ತುಂಬಾ ಉಂಟು. ಬಟ್ ಪ್ರಾಬ್ಲಮ್ ಇಷ್ಟೇ, 5 ಎಸಳಿಗಳದಿಲ್ಲ. ಇದೆಲ್ಲ ತೆಗ್ದಾದ ನಂತರ ತೆಗ್ದ ವಿಡಿಯೋ ನಾನು. ನಿತ್ಯ ಪುಷ್ಪಗಳನ್ನೆಲ್ಲ ತುಂಬ ಸಿಕ್ಕಿದೆ, ಅದುಂಟು ತುಂಬ. ಇದು 5 ಎಸಳಿದ್ದು ದಾಸವಾಳ ಅಲ್ಲ, ಇದೆಲ್ಲ ಕೂಡ ಜಾಸ್ತಿ ಎಸಳಿದು. ಮತ್ತು ನಾವು ಬೇಲಿಗೆ ಇದ್ದದ್ದನ್ನೆಲ್ಲ ತೆಗ್ದದ್ದು ಓಡಿ ಹೋಗಿ, ಎಲ್ಲ ಬೇಲಿಯಲ್ಲಿ ಸಿಕ್ಕಿದೆ. ಮತ್ತು ಇವಳು ನಿರೋಷ ಕೂಡ ಒಂದೆರಡು ತಂದು ಕೊಟ್ಟಳು. ನೀತನಿಗೆ ನಾನು ಹೇಳಿದ್ದೆ ನಿತ್ಕೋ ಅಲ್ಲಿಯೇ, ನಾನು ಬೇಗ ಓಡಿ ಬರ್ತೀನಿ ಅಂತ ಹೇಳಿ. ಸೊ ಅವಳಲ್ಲಿ ವೇಟ್ ಮಾಡ್ತಾ ಇದ್ಲು, ನಾನು ಓಡಿ ಹೋಗಿ ಕೊಟ್ಟು ಬಂದೆ. ನೆಕ್ಸ್ಟ್ ಬಂದು ಇವತ್ತು ನಾವು ಯಾವುದಾದ್ರೂ ಗೇಮ್ ಮಾಡೋಣ ಅಂತ ಅಂದ್ಕೊಂಡ್ವಿ. ತುಂಬ ದಿನ ಆಯಿತು ಶಾರ್ಟ್ ಹಾಕಿಲ್ಲ ಗೇಮ್ ಇದು ಅಂತ ಹೇಳಿ. ಸೊ ಇವತ್ತು ಗೇಮಿಗೋಸ್ಕರ ನಿರೋಷಾ ಒಂದು ಹುಡುಗಿಯನ್ನು ಡ್ರಾ ಮಾಡ್ತಾ ಇದ್ದಾಳೆ. ಅವಳಿಗೆ ಡ್ರಾಯಿಂಗ್ ತುಂಬ ಒಳ್ಳೆ ಗೊತ್ತುಂಟು. ನಾನು ಅಂದ್ಕೊಂಡಿರಲಿಲ್ಲ ಅವಳಿಗೆ ಅಷ್ಟು ಕೂಡ ಒಳ್ಳೇದು ಗೊತ್ತುಂಟು ಅಂತ ಹೇಳಿ. ನೀತಾ ಮತ್ತು ರಿಷಲ್ ಹೇಳಿದ್ರು ನಿರೋಷನೇ ಮಾಡಲಿ, ಅವಳು ಒಳ್ಳೆ ಮಾಡ್ತಾಳೆ ಅಂತ ಹೇಳಿ. ಬಟ್ ಇಷ್ಟು ಕೂಡ ಒಳ್ಳೆ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ. ಅವಳು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದು, ನನಗೆ ಕೂಡ ತುಂಬ ಇಷ್ಟ ಆಯಿತು. ಸೊ ಈ ಥರ ಡ್ರಾ ಮಾಡ್ತಾನೆ ಇದ್ದಾಳೆ ಅವಳು. ಡ್ರಾ ಆದ ನಂತರ ಈ ಥರ ಕಾಣಿಸ್ತಾ ಇದ್ಲು. ಇವ್ರದ್ದು ಡ್ರಾ ಮಾಡಿದ ಗರ್ಲ್ ಏನಿದ್ದಾಳೆ, ಲೇಡಿ ಏನಿದ್ದಾಳೆ, ಲಿಪ್ಸ್ಟಿಕ್ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಉಂಟು. ನಿಮಗೆ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ನನಗೊಂದು ಕಮೆಂಟ್ ಮಾಡಿ.
ಸೊ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಗೇಮನ್ನು. ಈ ಥರ ಬೊಟ್ಟಿಡಲಿಕ್ಕೆ ಇದ್ದ ಗೇಮು ನೀವು ಆಲ್ರೆಡಿ ಶಾರ್ಟಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಈ ಥರ ಫಸ್ಟ್ ಮಾಸ್ಕ್ ಹಾಕ್ಕೊಂಡ್ವಿ, ಅದರ ನಂತರ ಈ ಥರ ಕಟ್ಟಿದ್ವಿ ಬಿಕಾಸ್ ಆಫ್ ಎಲ್ಲಿಯಾದರೂ ಬೈ ಮಿಸ್ಟೇಕಾಗಿ ಸಹ ಕಾಣಿಸಬಾರ್ದು ಅಂತ ಹೇಳಿ. ಸೊ ಈ ಥರ ಎಲ್ಲರೂ ಆಟ ಆಡಿದ್ವಿ, ತುಂಬಾ ಫನ್ ಆಗಿತ್ತು. ನಿಮಗೂ ಕೂಡ ಈ ಥರದ್ದು ಯಾವುದಾದ್ರೂ ಗೇಮ್ಸ್ ಗೊತ್ತಿದ್ರೆ ನಮಗೆ ಶೇರ್ ಮಾಡಿ ಇಡಿ, ಅದರ ಲಿಂಕನ್ನು ಎಲ್ಲ ನಾವು ಟ್ರೈ ಮಾಡ್ತೀವಿ. ನಾವು ಆಲ್ಮೋಸ್ಟ್ ಎಲ್ಲ ಗೇಮ್ಸನ್ನು ಹುಡುಕ್ತಾ ಇರ್ತೀವಿ ಯಾವುದು ಮಾಡೋದು ಅಂತ ಹೇಳಿ, ಬಟ್ ಯಾವೊಂದೊಂದು ಸಲ ತಲೆಗೇ ಬರಲ್ಲ ಯಾವುದು ಮಾಡೋದು ಅಂತ ಹೇಳಿ. ಇದರ ಶಾರ್ಟನ್ನು ನಾವು ಆಲ್ರೆಡಿ ಹಾಕಿದ್ದೀವಿ, ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು. ನೋಡದಿದ್ದವರು ಪ್ಲೀಸ್ ಹೋಗಿ ಚೆಕ್ ಮಾಡಿ, ನಮಗೆ ಶಾರ್ಟ್ಸಿಗೆ ಕೂಡ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬಂದು ನಿರೋಷ ಮತ್ತು ಎಲ್ಲ ಈಗ ಜಡೆಗೆ ಬಂದು ರೀಚ್ ಆಗಿದ್ದಾರೆ ಪ್ರಾಕ್ಟೀಸಿಗೆ. ನೀತಾ ಇಲ್ಲಿ ಹೇಳಿಕೊಡ್ತಾ ಇದ್ದಾಳೆ. ಆಯಿತು ಅವ್ರದ್ದೀಗ ಜಡೆಗೆ ಬಂದಿದ್ದಾರೆ. ಸೊ ಅಡ್ವಾನ್ಸ್ ಜಡೆಗಳೇನುಂಟು ಆ ಥರದನ್ನೆಲ್ಲ ಹೇಳ್ತಾ ಇದ್ದೀವಿ. ಅವರು ಕೂಡ ಟ್ರಯಲ್ ಮಾಡ್ತಾರೆ, ಅವರಿಗೆ ಯಾವುದಾದ್ರೂ ಐಡಿಯಾ ಬಂದರೆ ಅಥವಾ ಯೂಟ್ಯೂಬ್ಸ್ಗಳಲ್ಲಿ ನೋಡಿ ಅಥವಾ ಈ ಥರದಲ್ಲಿ ನಾವು ಕೂಡ ಒಂದು ಸ್ವಲ್ಪ ಹೇಳಿಕೊಟ್ಟಿರ್ತೀವಿ. ಅವರು ಎರಡೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ. ಈಗ ಎಲ್ಲ ಜಡೆ ಸ್ಟೈಲಲ್ಲಿ ಟ್ರೆಂಡ್ ಆಗಿದೆ, ಬಟ್ ಅಡ್ವಾನ್ಸ್ ಆಗಿ ಗೊತ್ತಿದ್ದರೆ ಕ್ಲೀನ್ ಆ್ಯಂಡ್ ನೀಟಲ್ಲಿ ಬರ್ತದೆ. ಸೊ ನಾನು ಇವರಿಗೆ ಕೂಡ ಹೇಳ್ತಾ ಇರ್ತೀನಿ, ಪ್ರಾಕ್ಟೀಸ್ ಒಳ್ಳೆಯದು ಮಾಡಿ, ಆಗ ನಿಮಗೆ ಯಾರ ಮುಂದೆ ಸಹ ನನಗೆ ಇದು ಬರಲ್ಲ ಅದು ಬರಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಜಸ್ಟ್ ನ್ಯಾಕ್ ಇರುತ್ತೆ, ನ್ಯಾಕ್ ಹೇಳ್ತೀವಲ್ಲ, ಅದು ಮಾತ್ರ ಹೇರ್ ಸ್ಟೈಲಲ್ಲಿ ವರ್ಕ್ ಆಗೋದು. ವರ್ಕ್ ಗೊತ್ತಿರಲೇಬೇಕು, ಬಟ್ ಟ್ರಿಕ್ಸ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ನಾವೊಂದು ಶಾರ್ಟ್ ಡಾನ್ಸಿಗೆ ಒಂದು ವಿಡಿಯೋ ಮಾಡಲಿಕ್ಕಿತ್ತು, ಅದು ಮಾಡಿಕೊಂಡ್ವಿ. ಅದರ ಶಾರ್ಟನ್ನು ನೀವು ಚೆಕ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಚೆಕ್ ಮಾಡದಿದ್ದವರು ಪ್ಲೀಸ್ ಚೆಕ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ನಾನು ಮಧ್ಯಾಹ್ನ ಟೈಮಲ್ಲಿ ನನ್ನ ಮಗನಿಗೆ ಕರ್ಕೊಂಡು ಬರಲಿಕ್ಕೆ ಹೋಗಿದ್ದೆ ಸ್ಕೂಲಿಂದ, ಅಂದರೆ ಅವನ ಬಸ್ ಸ್ಟಾಪಿಂದ. ನಾನು ಹೋಗೋದು ತುಂಬ ಕಡಿಮೆ ಮಧ್ಯಾಹ್ನ ಟೈಮಲ್ಲಿ ಪಿಕಪ್ ಮಾಡಲಿಕ್ಕೆ. ಇವತ್ತು ಸ್ವಲ್ಪ ಟೈಮ್ ಇತ್ತು, ಸೊ ನಾನು ಇವತ್ತು ಅವನಿಗೆ ಕರ್ಕೊಂಡು ಬಂದೆ. ಸೊ ಅವನಿಗೆ ತುಂಬ ಖುಷಿ ಆಯಿತು, ಅವನಿಗೆ ಇವತ್ತು ಎಕ್ಸಾಮ್ ಕೂಡ ಇತ್ತು. ನನ್ನ ಮಗನಿಗೆ ಡಾನ್ಸ್ ಅಂದರೆ ತುಂಬಾ ಇಷ್ಟ. ಸೊ ಅವನು ಮಸ್ತ್ ಮಲೈಕಾದಕ್ಕೆ ಡಾನ್ಸ್ ಮಾಡ್ತಾ ಇದ್ದ ನೀತನ ಜೊತೆಗೆ. ಸೊ ಗೈಸ್, ನೀವು ನೋಡಿದ್ರಿ ನಾವೇನೆಲ್ಲ ಮಾಡಿದ್ವಿ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ.